UGD ಮತ್ತೆ ಮೋರಿ ನೀರು, ಕಕ್ಕಸ್ ನೀರು ಎಲ್ಲ ಅರ್ಧ ಗಂಜಾಮ್ದು ನೀರೆಲ್ಲ. ಸ್ನೇಹಿತರೆ ನಮಸ್ಕಾರ, ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಇವತ್ತು ನಾವು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ ಪಕ್ಕದಲ್ಲಿದ್ದೀವಿ. ಸೊ ಇಲ್ಲಿಂದ ಕೂಗಳತೆ ದೂರದಲ್ಲಿ ನಿಮಿಷಾಂಬ ದೇವಸ್ಥಾನ ಇದೆ. ಅಂದರೆ ಒಂದು 200-300 ಮೀಟರ್ ದೂರದಲ್ಲಿ, ಒಂದು 200 ಮೀಟ್ರ್ ಅಂತ ಇಟ್ಕೊಳ್ಳಿ. ಸೊ ಅಷ್ಟು ದೂರದಲ್ಲಿ ಇದಿದೆ. ಸೊ ಅಲ್ಲಿಂದ ಒಂದು 200 ಮೀಟ್ರ್ ದೂರದಲ್ಲಿ ಗಂಜಾಮ್ ಸಿಟಿ, ಆ ಗಂಜಾಮ್ ಸಿಟಿಯ ಮೋರಿ ನೀರು ಏನಿದೆಯೋ ನೋಡಿ, ಅದೆಲ್ಲ ಈ ಇದರಲ್ಲಿ ಕಾವೇರಿ ನದಿನಲ್ಲಿ ಮಿಕ್ಸ್ ಆಗ್ತಾಯಿದೆ. ಸೊ ಯಾರು ಪವಿತ್ರ ಸ್ನಾನ ಮಾಡಬೇಕು ಅಂದ್ಕೊಂಡು ಹಿಂದೂಗಳೆಲ್ಲ ಹೋಗ್ತಾ ಇದ್ದೀರೋ, ಸೊ ಅವರಲ್ಲಿ ಒಂದು ವಿನಂತಿ. ಏಕೆಂದರೆ ಇಲ್ಲಿನ ಆಡಳಿತನೂ ಅದೇ ಥರ ಇದೆ ನೋಡಿ. ಎಲ್ಲ ರೊಚ್ಚ ನೀರು ಕಾವೇರಿ ನದಿ ಮೇಲೆ ಮಿಕ್ಸ್ ಆಗ್ತಾಯಿದೆ. ನಾವೇನು ಕಾವೇರಿ ನದಿ ಎಷ್ಟು ಶುದ್ಧವಾಗಿದ್ದಾಳೆ ಅಂದ್ಕೊಳ್ತೀವೋ, ಸೊ ಅಷ್ಟೇ ಅಪವಿತ್ರ ಕೂಡ ಮಾಡ್ತಾಯಿದ್ದಾರೆ ಜನ. ಸೊ ದಯವಿಟ್ಟು ಹೋಗ್ಬೇಕಾದವರು ನೋಡಿಕೊಂಡು ಸ್ನಾನ ಮಾಡಿ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ ಬ್ಯಾಕ್ ಸೈಡ್ ಇದು. ಅಂದರೆ ಗಂಜಾಮ್ ಸಿಟಿ ಅನ್ನೋ ಒಂದು ಸಿಟಿದು ಈ ಕೊಳಚೆ ನೀರೆಲ್ಲ ಹೋಗಿ ಈ ಕಾವೇರಿ ನದಿ ಸೇರ್ತಾ ಇದೆ. ಸೊ ಅದರಿಂದ ಭಕ್ತಾದಿಗಳಲ್ಲಿ ನಾವು ಹೇಳೋದೇನೆಂದರೆ, ಅವ್ರಿಗೆ ಈ ನೀರು ಆ ನೀರು ಎರಡೂ ಮಿಕ್ಸ್ ಆದಾಗ ಗೊತ್ತಾಗಲ್ಲ. ಸೊ ಅದರಿಂದ ಎಚ್ಚೆತ್ಕೊಂಡು ಸ್ನಾನ ಮಾಡಿ. ಈ ಕೊಳಚೆ ನೀರು ಅಂದರೆ ಕಕ್ಕಸ್ ನೀರು, ಈ ಉಚ್ಚೆ ನೀರು ಇದೆಲ್ಲ ಹೋಗಿ ಕಾವೇರಿ ನದಿಗೆ ಸೇರ್ತಾ ಇದೆ. ಇಲ್ಲಿನ ಸ್ಥಳೀಯ ಆಡಳಿತ ಏನು ಮಾಡ್ತಾಯಿದೆ ಗೊತ್ತಾಗಿಲ್ಲ. ಈ ಸ್ಥಳೀಯ ಆಡಳಿತಗೂ ಇದಾಗೋವರೆಗೂ ಇದನ್ನು ಶೇರ್ ಮಾಡಿ ದಯವಿಟ್ಟು. ಏಕೆಂದರೆ ಪವಿತ್ರ ಸ್ನಾನ ಅಂಥೇಳಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಈ ಕಾವೇರಿ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಸೊ ಇದು ನಮ್ಮ ನಿಮಿಷಾಂಬ ದೇವಸ್ಥಾನದ ಬ್ಯಾಕ್ ಸೈಡಲ್ಲೇ ಈ ಥರ ಒಂದು ಕೊಳಚೆ ನೀರು ಮಿಕ್ಸ್ ಆಗ್ತಾಯಿದೆ. ದಯವಿಟ್ಟು ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆಯೇ ಇಲ್ಲೊಬ್ಬ ಸ್ಥಳೀಯರಿದ್ದಾರೆ, ಅವರು ಮಾತಾಡ್ತಾರೆ. ಸೊ ಅವ್ರನ್ನ ಮಾತಾಡಿಸೋವಂಥ ಒಂದು ಇದನ್ನು ಮಾಡ್ತೀನಿ. ದಯವಿಟ್ಟು ಇಲ್ಲಿನ ಪಾಲಿಕೆ ಆಗ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಾಗ್ಬೋದು, ಇವೆಲ್ಲ ಎಚ್ಚೆತ್ಕೊಂಡು ಈ ಕೊಳಚೆ ನೀರನ್ನ ಈ ಒಂದು ನದಿ ನೀರಿಗೆ ಸೇರ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡಿ ದಯವಿಟ್ಟು. ಈಗ ನೀವೇನ್ ನೋಡ್ಕೊಂಡು ಬಂದ್ರಿ, ಇದು ನಮ್ದು ಗಂಜಾಮ್ದು UGD ಮತ್ತೆ ಮೋರಿ ನೀರು, ಕಕ್ಕಸ್ ನೀರು ಎಲ್ಲ ಅರ್ಧ ಗಂಜಾಮ್ದು ನೀರೆಲ್ಲ ಇಲ್ಲಿ ಬರ್ತದೆ. ಇನ್ನರ್ಧ ಭಾಗ ಊರಿಂದು ಆ ಕಡೆ ನಿಮಿಷಾಂಬ ದೇವಸ್ಥಾನ ಆದ್ಮೇಲೆ ಆ ಕಡೆನೂ ಬರ್ತದೆ, ಅರ್ಧ ಸೇರುತ್ತೆ ಕಾವೇರಿ ನದಿಗೆ. ಇದು ನಿಮಿಷಾಂಬ ದೇವಸ್ಥಾನ ಬ್ಯಾಕ್ ಸೈಡು. ನಿಮ್ಗೆ ಇಲ್ಲಿಂದ ಇದೊಂದು ಮರ ಕಾಣಿಸ್ತೈತೆ ನೋಡಿ, ಈ ಮರದ ಆ ಕಡೆನೇ ದೇವಸ್ಥಾನ ಇರೋದು. ಒಂದು 150 ಮೀಟ್ರ್ ಅನ್ಕೊಳ್ಳಿ, ಕರೆಕ್ಟಾಗಿ ಇಲ್ಲಿಂದ ಅಲ್ಲಿಗೆ 150 ಮೀಟ್ರು. ಇವತ್ತೇನು ಲಕ್ಷಾಂತರ ಜನ ಭಕ್ತಾದಿಗಳು ಮಾಘ ಹುಣ್ಣಿಮೆ ಅಂದ್ಕೊಂಡು ಇಲ್ಲಿ ಕಾವೇರಿ ನದಿಲಿ ಸ್ನಾನ ಮಾಡಿದ್ರೆ ಪವಿತ್ರ ಅಂದ್ಕೊಂಡು ಬಂದು ಸ್ನಾನ ಮಾಡ್ತಿದ್ದಾರೆ. ಅವರು ಸ್ನಾನ ಮಾಡ್ತಾ ಇರೋದು ಇದೇ ನೀರಲ್ಲಿ, ಇದೇ ಕಾವೇರಿ ನದಿ, ಇದೇ ನಮ್ಮೂರಿಂದು ಕೊಳಚೆ ನೀರೆಲ್ಲ ಅಲ್ಲೋಗಿ ಸೇರ್ತೈತೆ. ಇಲ್ಲಿಂದ ಅಷ್ಟು ದೂರದಲ್ಲಿ ಈ ಕಕ್ಕಸ್ ನೀರು, ಮೋರಿ ನೀರಲ್ಲಿ ಜನ ಬಂದು ಕಾವೇರಿ ನದಿ ಅಂದ್ಕೊಂಡು ಪವಿತ್ರ. ಪಬ್ಲಿಕ್ಗೆ ಏನು ಗೊತ್ತು ಈ ಥರ ಇಲ್ಲಿ ಊರಿನ ನೀರು ಬಂದು ಸೇರ್ತೈತೆ ಅಂತ? ಇಲ್ಲಿ ಬಂದು ಸೇರ್ತಾ ಇರೋದು ಪ್ರತಿ ಅಧಿಕಾರಿಗಳಿಗೆ, ಇಲ್ಲಿನ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತು. ಸುಮಾರು ಸಲ ಆ ಅಧಿಕಾರಿಗಳು ಗಮನಕ್ಕೆ ತಗೊಬಂದಿದ್ದೀವಿ. ಇಲ್ಲಿಂದ ನೀರು ಬರೋದು ನಿಲ್ಲಿಸಿ, ಸಾವಿರಾರು ಜನ ನಿಮಿಷಾಂಬಕ್ಕೆ ಭಕ್ತಾದಿಗಳು ಬರ್ತಾರೆ, ಆ ನೀರಲ್ಲೇ ಸ್ನಾನ ಮಾಡ್ತಾರೆ, ಕಾಯಿಲೆಗಳು ಬರ್ತದೆ. ಇದನ್ನ ಹೆಂಗಾದ್ರೂ ಮಾಡಿ ನಿಲ್ಲಿಸಿ, ಇದನ್ನ ಬೇರೆ ಇದು ಮಾಡಿ ಅಂತ ಹೇಳಿದ್ರೆ ಯಾವ ಅಧಿಕಾರಿನೂ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಹಂಗೆ ನೋಡಿ, ಇದೆಲ್ಲ ಕಾವೇರಿ ನದಿಗೆ ಹೋಗಿ ಸೇರಿರೋದು. ಅಲ್ಲಿಂದ ನೋಡಿದ್ರಲ್ಲ, ಇದು ಕಾವೇರಿ ನದಿ. ಈಗ ಈ ವಿಡಿಯೋನ ಆ ಕಡೆ ಭಾಗಕ್ಕೆ ಹೋಗಿ ನಿಮ್ಗೆ ಅಲ್ಲಿ ಜನ ಸ್ನಾನ ಮಾಡ್ತಾ ಇರೋದು ತೋರಿಸ್ತೀನಿ.